ಆಕಾಶವಾಣಿ ಮಡಿಕೇರಿ. ಈಗ ಕೇಳಿ ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನ ಕಾರ್ಯಕ್ರಮ. ಈ ಕುರಿತು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಆನಂದ್ ಎನ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಕ್ಷಯರೋಗ ನಿಯಂತ್ರಣ ವಿಭಾಗ, ಮಡಿಕೇರಿ. ಕೇಳಿದ್ರೆ ನಮಸ್ಕಾರ. ಇಂದಿನ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನ ಕಾರ್ಯಕ್ರಮ ಈ ಕುರಿತು ಮಾತಾಡಲಿಕ್ಕಿದ್ದಾರೆ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳಾದಂತಹ ಡಾಕ್ಟರ್ ಆನಂದ್ ಎನ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡೋಣ ಬನ್ನಿ. ಡಾಕ್ಟರ್ ಆನಂದ್ ಅವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಳಿ ಡಾಕ್ಟರ್ ಆನಂದ್ ಅವರೇ, ಸಕ್ರಿಯ ಕ್ಷಯರೋಗ ಪತ್ತೆ ಈ ವಿಚಾರವಾಗಿ ನಾವು ಮಾತಾಡ್ಲಿಕ್ಕಿದ್ದೇವೆ. ಈ ಒಂದು ಆಂದೋಲನ ಕಾರ್ಯಕ್ರಮ ನೀವು ಮಾಡ್ತಾ ಇದ್ರಿ ಅಲ್ವಾ? ಹೌದು. ಯಾವಾಗಿಂದ ಯಾವಾಗ ಮಾಡ್ತಾ ಇದ್ರಿ, ಯಾಕಾಗಿ ಮಾಡ್ತಾ ಇದ್ರಿ? ಈ ಕಾರ್ಯಕ್ರಮ ನಾವು ದಿನಾಂಕ 1/12/2020 31/12/2020 ನಮ್ಮ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲೂ ಕೂಡ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಂದ್ರೆ, ನಮ್ಮಲ್ಲಿ ಇನ್ನೂ ಪತ್ತೆ ಆಗದೆ ಇರುವಂತ ರೋಗಿಗಳು ಇರಬಹುದು ಸಮುದಾಯದಲ್ಲಿ. ಹಾಗಾಗಿ ಆ ಸಮುದಾಯನ ನಾವು ಸಮೀಕ್ಷೆ ಮಾಡಿ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ರೋಗ ಲಕ್ಷಣಗಳಿದ್ರೆ ಅಂತವ್ರನ್ನ ಪತ್ತೆ ಮಾಡಿ ಅವ್ರಿಗೆ ಚಿಕಿತ್ಸೆ ಒಳಪಡಿಸುವಂತ ಕಾರ್ಯಕ್ರಮ. ಅಂದ್ರೆ 1 ತಿಂಗಳ ಕಾಲ ಅಲ್ವಾ? ಹೌದು, 1 ತಿಂಗಳ ಕಾಲ ಸತತವಾಗಿ ನಡೀತದೆ. ಓಕೆ. ಈಗ TB ದಿನಾಚರಣೆ ಅಂತ ಹೇಳಿ ಮಾಡ್ತಿದ್ರಿ, ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಹೇಗೆ? ನಾವು ವಿಶ್ವ ಕ್ಷಯರೋಗ ದಿನಾಚರಣೆ ಮಾಡ್ತೀವಿ. ಅದೇ ಕಾರ್ಯಕ್ರಮ ತರನೇ ಅಲ್ಲಿ ಏನು ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ, ಇಲ್ಲಿ ನಾವು ಕಾಯಿಲೆ ಪತ್ತೆ ಹಚ್ಚುವಂತ ಕಾರ್ಯಕ್ರಮ ಮಾಡ್ತೀವಿ. ಅದು ಕಾರ್ಯಕ್ರಮದ ಅರಿವನ್ನ ಮೂಡಿಸುವಂಥದ್ದು ಯಾವ ರೀತಿ ಬರುತ್ತೆ, ಹೇಗೆ ಬರುತ್ತೆ, ಅದನ್ನ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವನ್ನ ತಗೊಳ್ಬೇಕು ಕಾರ್ಯಕ್ರಮ ಅದು ಅಲ್ವಾ? ಈ ಒಂದು ACF ಅಂತ ಹೇಳ್ತೀವಿ, ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನ ಕಾರ್ಯಕ್ರಮ, ಇದು ವರ್ಷ ಆಗುವಂಥದ್ದಲ್ವಾ? ವರ್ಷ ಈಗ ಒಂದು ಕಳೆದ 2-3 ವರ್ಷದಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಇದು ಈ ವರ್ಷದ ಮೊದಲನೇ ಸುತ್ತು. ನಾವು ಈಗ ಈ ಡಿಸೆಂಬರ್ ಮಾಹೆಯಲ್ಲಿ ಮಾಡ್ತಾ ಇದ್ದೀವಿ. ಅಂದ್ರೆ ಇದು ಇಡೀ ರಾಜ್ಯದಾದ್ಯಂತ ಆಗ್ತಾ ಇದೆ ಹೇಗೆ? ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತದೆ. ಇದೇ ದಿನಾಂಕದಿಂದ? ಹೌದು. ಉದ್ದೇಶದ ಬಗ್ಗೆ ಇನ್ನೊಮ್ಮೆ ಹೇಳ್ಬಿಡಿ. ಯಾಕೆ ಅಂತ ಹೇಳಿದ್ರೆ, ಯಾಕಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ರಿ, ಯಾವ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರಿ? ಉದ್ದೇಶ ಏನಂದ್ರೆ, ಒಂದು ನಮ್ಗೆ ಇಲ್ಲಿ ಬಹಳಷ್ಟು ಚಾಲೆಂಜಸ್ ಇದಾವೆ. ಕ್ಷಯರೋಗ ಪತ್ತೆ ಮಾಡ್ಲಿಕ್ಕೆ ಬಹಳಷ್ಟು ಅಡೆತಡೆಗಳು ಬರ್ತಾ ಇದಾವೆ. ಒಂದು, ರೋಗ ಇದ್ದವರು ಅಥವಾ ರೋಗ ಲಕ್ಷಣಗಳು ಇದ್ದವರು ಎಲ್ಲೋ ಬೇರೆ ಕಡೆ ಯಾವುದೋ ಈ ವಿಚಾರವಾಗಿ ಅವರು ಆರೋಗ್ಯ ತಪಾಸಣೆಗೆ ಒಳಪಟ್ಟಾಗ ಅಂತವರು ಕಾಯಿಲೆ ಇದ್ದೋ ಇಲ್ದೇನೋ, ರೋಗ ಲಕ್ಷಣ ಇದ್ದೋ ಇಲ್ದೇನೋ ಅವರು ಆರೋಗ್ಯ ಸೇವೆಗಳನ್ನ ತಗೊಳಲ್ಲ. ಒಂದು. ಎರಡನೇದು, ಈ ರೋಗ ಲಕ್ಷಣಗಳ ಬಗ್ಗೆ ಕೆಲವರು ಅಸಡ್ಡೆ ಮಾಡ್ತಾರೆ. ಕೆಮ್ಮು ಯಾವ್ದಕ್ಕೋ ಶೀತಕ್ಕೆ ಬಂದಿರ್ಬೋದು, ಇನ್ನೇನಕ್ಕೋ ಬಂದಿರ್ಬೋದು ಅಂತ ಅದನ್ನು ತಿಳ್ಕೊಂಡಿರ್ತಾರೆ. ಎರಡನೇದಾಗಿ ನಾವು ನೋಡ್ತಾ ಇರುವಾಗ ಈ ಕ್ಷಯರೋಗನ ಪತ್ತೆ ಮಾಡ್ತಾ ಇರೋದು ನಾವು ಇತ್ತೀಚಿನ ದಿನಗಳಲ್ಲಿ ಗಣನೀಯವಾಗಿ ಸ್ವಲ್ಪ ಇಳಿಮುಖ ಕಾಣ್ತಾ ಇದೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ, ಕೆಲವು ಪ್ರದೇಶಗಳಿದ್ದಾವೆ, ಆ ಪ್ರದೇಶಗಳನ್ನ ನಾವು ತಲುಪಕ್ಕೆ ಆಗದೆ ಇರುವಂತದ್ದು. ಆ ರೀತಿ ಎಲ್ಲ ನೋಡ್ಕೊಂಡು ಒಂದು ಸಕ್ರಿಯ ಕ್ಷಯರೋಗ ಪತ್ತೆ ಹಚ್ಚುವ ಒಂದು ಆಂದೋಲನ ಮಾಡ್ಬೇಕು ಅಂತ ನಮ್ಮ ರಾಜ್ಯ ಸರ್ಕಾರದವರು ಮತ್ತೆ ನಮ್ಮ ರಾಜ್ಯ ಕ್ಷಯರೋಗ ಕೇಂದ್ರದವರು ಕೂಡ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ಓಕೆ. ಈಗ ಕ್ಷಯರೋಗ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಇದೀವಿ. ACF ಸಕ್ರಿಯ ಕ್ಷಯರೋಗ ಪತ್ತೆ, ಇದು ವರ್ಷಕ್ಕೆ 2 ಬಾರಿ ಆಗುವಂಥದ್ದು ಇಲ್ಲ ವರ್ಷಕ್ಕೆ 1 ಬಾರಿ ಆಗುವಂಥದ್ದು ಹೇಗೆ? ಕಳೆದ ವರ್ಷ 2 ಬಾರಿ ಆಗಿತ್ತು. ಈಗ ಕಾರಣಾಂತರ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಕೋವಿಡ್ ಸಂಬಂಧ ಇತ್ತು, ಹಾಗಾಗಿ ಎಲ್ಲರೂ ಕೋವಿಡ್ ಇದ್ರಲ್ಲಿ ಇದ್ವಿ. ಮತ್ತೆ ಈ ಕ್ಷಯರೋಗ ಪತ್ತೆ ಹಚ್ಚುವಿಕೆಯಲ್ಲೂ ಸ್ವಲ್ಪ ಇಳಿಮುಖ ಆಗಿರೋದ್ರಿಂದ ಈ ವರ್ಷ ಆಗುತ್ತೋ ಇಲ್ವೋ ಅನ್ಕೊಂಡಿದ್ವಿ, ಆದ್ರೆ ಈಗ ಒಂದು ಸುತ್ತು ಮಾಡ್ತಾ ಇದೀವಿ. ಈಗ ಕ್ಷಯರೋಗದ ಲಕ್ಷಣ ಬಗ್ಗೆ ಮಾತಾಡೋಣ. ಯಾಕೆಂದ್ರೆ ನೀವು ಕ್ಷಯರೋಗ ಪತ್ತೆ ಆಂದೋಲನವನ್ನ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಈಗ ಕ್ಷಯರೋಗ ಲಕ್ಷಣಗಳು ಈ ರೀತಿ ಇತ್ತು ಅಂತ ಹೇಳಿದಾಗ ಅವರು ಕೂಡ ನಿಮಗೆ ಈ ರೀತಿ ನಮ್ಗೆ ಲಕ್ಷಣ ಇದೆ ಅಂತ ಹೇಳಲಿಕ್ಕೆ ಅನುಕೂಲ ಆಗುತ್ತಲ್ವಾ? ಆ ಲಕ್ಷಣ ಬಗ್ಗೆ ಹೇಳಿ. ಮೊದಲನೇದಾಗಿ, ಈ ಕ್ಷಯರೋಗ ಬ್ಯಾಕ್ಟೀರಿಯಾದಿಂದ ಬರುವಂತ ಒಂದು ರೋಗ. ಇದು ಉಸಿರಾಟದ ಮುಖಾಂತರ, ಅಂದ್ರೆ ಕೆಮ್ಮದಾಗ, ಸೀನ್ದಾಗ,
ಗಾಳಿಯಲ್ಲಿ ತುಂತುರು ಹನಿ ಮುಖಾಂತರ ಈ ರೋಗಾಣು ಒಬ್ರಿಂದ ಒಬ್ರಿಗೆ ಏನು ಒಂದು ವ್ಯಕ್ತಿ ಸೋಂಕಿದ್ರೆ ಅಂತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿ ದೇಹಕ್ಕೆ ಸೇರುವಂತದ್ದು. ಯಾವಾಗ ಆ ಸೋಂಕಿತ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಆಗ ಈ ರೋಗದ ಲಕ್ಷಣಗಳು ಕಾಣ್ತವೆ. ಈ ರೋಗ ಲಕ್ಷಣಗಳು ಏನಂದ್ರೆ, ಒಂದು ಸತತವಾಗಿ 2 ವಾರಕ್ಕಿಂತ ಜಾಸ್ತಿ ಕೆಮ್ಮು, ಸಂಜೆ ವೇಳೆನಲ್ಲಿ ಜ್ವರ ಕಾಣಿಸ್ಕೊಳ್ಳುವಂಥದ್ದು, ಮೂರನೇದು ಕಫ ಬರುವಂತದ್ದು ಕೆಮ್ಮದಾಗ, ಕಫದಲ್ಲಿ ರಕ್ತ ಮಿಶ್ರಣ ಇರುವಂತದ್ದು, ನಾಲ್ಕನೇದು ಹಸುವಾಗದೆ ಇರುವಂತದ್ದು, ತೂಕ ಕಡಿಮೆ ಆಗುವಂತದ್ದು. ಇವೆಲ್ಲ ರೋಗ ಲಕ್ಷಣಗಳು. ಈ ಎಲ್ಲ ರೋಗ ಲಕ್ಷಣಗಳು ಕೂಡ ಯಾವಲ್ಲಿ ಇರ್ತಾವ, ಹೇಗೆ? ಒಬ್ಬ ವ್ಯಕ್ತಿಗೆ ರೋಗ ಇದ್ರೆ ಅವರ ದೇಹದ ರೋಗ ನಿರೋಧಕ ಶಕ್ತಿ ಕುಂದದಾಗ ಈ ರೋಗ ಲಕ್ಷಣಗಳು ಕಾಣ್ತವೆ. ರೋಗ ನಿರೋಧಕ ಶಕ್ತಿ ಕುಂದಿದಾಗ ಇದು ಯಾವಾಗಲೂ ಕಾಣ್ತಾ ಇರ್ತಾವಲ್ವಾ? ಹೌದು. ಆ ಸಂದರ್ಭದಲ್ಲಿ ಇವರು ಹತ್ತಿರದ ಸರ್ಕಾರಿ ಆಸ್ಪತ್ರೆಯನ್ನ ಸಂಪರ್ಕಿಸಬಹುದು ಅಲ್ವಾ? ಅದಕ್ಕೆ ಅಲ್ಲಿ ಸಂಪರ್ಕ ಮಾಡೋದಕ್ಕಿಂತ ಈಗ ಈ ಆಂದೋಲನದಲ್ಲಿ ನಮ್ಮಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಏನು ನಾವು ಈಗ ಉದ್ದೇಶಿತ ಗುಂಪು ಅಂತ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಈ ಉದ್ದೇಶಿತ ಗುಂಪು ಆಯ್ಕೆ ಮಾಡ್ಕೊಂಡಿರೋದು, ಅದು ಅಂಕಿಅಂಶಗಳು ಹೇಳ್ತೀನಿ. ಹೇಳಿ. ನಮ್ಮ ಜಿಲ್ಲೆನಲ್ಲಿ ಸುಮಾರು 1,38,340 ಜನಸಂಖ್ಯೆಯನ್ನ ನಾವು ಉದ್ದೇಶಿತ ಗುಂಪು ಅಂತ ಮಾಡ್ಕೊಂಡಿದ್ದೇವೆ. ಜನಸಂಖ್ಯೆನ ತಲುಪಕ್ಕೋಸ್ಕರ ನಮ್ಮ ಆಶಾ ಕಾರ್ಯಕರ್ತೆಯರು, ನಮ್ಮ ಇಲಾಖೆಯ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು 1ನೇ ತಾರೀಕಿಂದ 31ನೇ ತಾರೀಕುವರೆಗೆ ಮನೆ ಮನೆ ಭೇಟಿ ಮಾಡ್ತಾರೆ. ಮನೆ ಮನೆ ಭೇಟಿ ಮಾಡಿ ಯಾರಿಗೆ ಈ ರೋಗ ಲಕ್ಷಣಗಳಿದೆ, 1-2 ವಾರಕ್ಕಿಂತ ಜಾಸ್ತಿ ಕೆಮ್ಮು, 2 ವಾರಕ್ಕಿಂತ ಸತತವಾಗಿ ಜ್ವರ ಇರೋಂಥವ್ರು, ತೂಕ ಕಡಿಮೆ ಆಗುವಂತದ್ದು, ಕಫದಲ್ಲಿ ರಕ್ತ ಇರುವಂತದ್ದು, ಮತ್ತೆ ಹಿಂದೆ ಯಾವಾಗಾದ್ರೂ ಅವರು ಚಿಕಿತ್ಸೆ ತಗೊಂಡಿದ್ರೆ ಕೂಡ ಅಥವಾ ಈಗ ಅವರು ಚಿಕಿತ್ಸೆನಲ್ಲಿ ಇದ್ರು ಕೂಡ ಅಂತವ್ರನ್ನು ಅವರು ಸಮೀಕ್ಷೆ ಮಾಡ್ತಾರೆ. ಅದ್ರ ಜೊತೆಗೆ ಶ್ವಾಸಕೋಶೇತರ ಕ್ಷಯರೋಗ, ಅದು ಕತ್ತನಲ್ಲಿ ಗಂಟು ಇರ್ಬೋದು, ಕಂಕಳಲ್ಲಿ ಗಂಟು ಇರ್ಬೋದು, ಆ ತರದವ್ರನ್ನೆಲ್ಲ ಸಮೀಕ್ಷೆ ಮಾಡ್ತಾರೆ. ಮನೆ ಮನೆ ಭೇಟಿ ಮಾಡಿ ಈ ರೋಗನ ಸಮೀಕ್ಷೆ ಮಾಡೋವಂಥದ್ದು. ಅಲ್ಲಿ ಆ ಸಮೀಕ್ಷೆ ಮಾಡುವಾಗ ಯಾರಾದ್ರೂ ಒಬ್ಬ ಈ ವ್ಯಕ್ತಿ ಈ ತರ ರೋಗ ಲಕ್ಷಣಗಳು ಇದ್ರೆ ಅವರ ಕಫದ ಮಾದರಿಗಳನ್ನ ಅಲ್ಲೇ ಸಂಗ್ರಹಣೆ ಮಾಡಿ ಅದನ್ನ ಹತ್ತಿರದ ಒಂದು ಪರೀಕ್ಷಾ ಕೇಂದ್ರ ಅಂದ್ರೆ ಈಗ ನಾವು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಕಫ ಪರೀಕ್ಷೆ ಮಾಡಿ ಎಕ್ಸ್ರೇ ಮಾಡ್ತಾ ಇದ್ವಿ. ಎಕ್ಸ್ರೇ ಮಾಡಿ ಅದ್ರಲ್ಲಿ ಕ್ಷಯರೋಗ ಇದೆಯಾ ಇಲ್ವೋ ಅಂತ ತಿಳ್ಕೊಳ್ತಾ ಇದ್ವಿ. ಈ ಬಾರಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ವಿಶೇಷವಾದ ಒಂದು ಯಂತ್ರ ಇದೆ, ಅದು CBNAT ಅಥವಾ TrueNAT ಮೆಷಿನ್ಸ್ ಅಂತ. ಅದು ಈಗ ಒಂದು ಜಿಲ್ಲಾ ಆಸ್ಪತ್ರೆನಲ್ಲಿದೆ, ಇನ್ನ 3 ಕಡೆ ನಾವು ಅದನ್ನ ಅಳವಡಿಸಿದ್ದೇವೆ. ಒಂದು ತಾಲೂಕು ಆಸ್ಪತ್ರೆ ಸೋಮವಾರಪೇಟೆ, ತಾಲೂಕು ಆಸ್ಪತ್ರೆ ವಿರಾಜಪೇಟೆ, ಇನ್ನೊಂದು ಕುಶಾಲನಗರ ಸಮುದಾಯ ಆರೋಗ್ಯ ಕೇಂದ್ರ. ಸೊ ಇಲ್ಲಿಗೆ ಆ ಕಫದ ಮಾದರಿಗಳನ್ನ ಅವರು ವರ್ಗಾಯಿಸ್ತಾರೆ. ವರ್ಗಾಯಿಸಿದಾಗ ಈ ಕಫ ಏನು ಈ ವಿಶೇಷ ಯಂತ್ರ ಇದೆ ಅದ್ರಲ್ಲಿ ನಾವು ಅತಿ ವೇಗವಾಗಿ ನಾವು ಕ್ಷಯರೋಗ ಇದೆಯಾ ಇಲ್ವೋ ಅಂತ ಕಂಡುಹಿಡಿಬಹುದು. ನಿಖರವಾಗಿ ಒಂದು ಮಾಹಿತಿ ಸಿಗುತ್ತೆ. ಒಂದು, ಎರಡನೇದು ಅವ್ರಿಗೆ ಯಾವ ತರ ಕ್ಷಯರೋಗ ಇದೆ, ಅದು ಸಾಧಾರಣ ಕ್ಷಯರೋಗನ ಅಥವಾ ಬೇರೆ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ TB ಅಂತ ಹೇಳ್ತೀವಿ, ಬಹುವಿಧ ಔಷಧಿಗಳ ಒಂದು ಪ್ರತಿರೋಧಕ ಶಕ್ತಿ ಕಳ್ಕೊಂಡಿರುವಂತ ಕ್ಷಯರೋಗನ ಅಂತ ಅದನ್ನ ತಿಳ್ಕೊಳ್ತೀವಿ. ಬಹಳ ಮುಖ್ಯ ಇದನ್ನ ತಿಳ್ಕೊಳ್ಳೋದು. ಯಾಕೆಂದ್ರೆ ಇದ್ರ ಆಧಾರದ ಮೇಲೆ ನಾವು ಅವ್ರಿಗೆ ಚಿಕಿತ್ಸೆ ಕೊಡ್ಬೇಕಾಗತ್ತೆ. ಎಲ್ಲಾ TBಗೂ ನಾವು ಒಂದೇ ತರ ಚಿಕಿತ್ಸೆ ಕೊಡಕ್ಕಾಗಲ್ಲ. ಯಾಕೆಂದ್ರೆ ರೆಸಿಸ್ಟೆನ್ಸ್ ಏನಾದ್ರು ಬಂದಿದ್ರೆ, ಪ್ರತಿರೋಧಕ ಶಕ್ತಿ ಹೊಂದ್ಕೊಂಡ್ಬಿಟ್ಟಿದ್ರೆ ಅದಕ್ಕೆ ನಾವು ಸಾಧಾರಣ ಮಾತ್ರೆಗಳನ್ನು ಕೊಟ್ಟರು ಕೂಡ ಆ ಕಾಯಿಲೆ ವಾಸಿ ಆಗೋದಿಲ್ಲ. ಒಂದು, ಎರಡನೇದು ಆ ವ್ಯಕ್ತಿ ತಮ್ಮ ಕುಟುಂಬದ ಸದಸ್ಯರಿಗೆ ಮತ್ತೆ ಸಮುದಾಯದ ಜನರಿಗೆ ಈ ಪ್ರತಿರೋಧಕ ಶಕ್ತಿ ಇರೋಂತ ಏನು ಒಂದು ರೋಗಾಣುನೇ ಹರಡ್ತಾ ಇರ್ತಾರ ಅವರು. ಸೊ ಆವಾಗ ಮತ್ತೆ ನಮ್ಗೆ ಈ ಕಾಯಿಲೆ ತೀವ್ರತೆ ಜಾಸ್ತಿ ಆಗುತ್ತೆ, ಸಾವು ನೋವುಗಳೆಲ್ಲ ಆಗ್ಬಿಡ್ತವೆ. ಹಾಗಾಗಿ ಈ ಒಂದು ವಿಶೇಷ ಯಂತ್ರಗಳನ್ನ ಏನು ಅಳವಡಿಸಿದೀವಿ ಅಲ್ಲೇ ಅದನ್ನ ಪರೀಕ್ಷೆ ಮಾಡಿಸುವಂತದ್ದು. ಜೊತೆಗೆ ನಮ್ಮ ಒಂದು ಖಾಸಗಿ ವೈದ್ಯರು ಏನಿದ್ದಾರೆ ಅವರು ಕೂಡ ಈ ಕೇಂದ್ರಗಳಿಗೆ ಅವರಲ್ಲಿ ಪತ್ತೆಯಾದ ಇಂತ ಒಂದು ರೋಗ ಲಕ್ಷಣಗಳು ಇರುವಂತವ್ರನ್ನ
ಅವರು ಕೂಡ ನೋಂದಾಯಿಸ್ಕೊಂಡು ಕಡ್ಡಾಯವಾಗಿ ಅವ್ರಿಗೆ ಈ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಒಳಪಡಿಸ್ಬೇಕಾಗುತ್ತೆ. ಓಕೆ ಡಾಕ್ಟರ್ ಆನಂದ್ ಅವರೇ, ಸಿಬಿನೆಟ್ ಯಂತ್ರದ ಬಗ್ಗೆನೂ ಕೂಡ ಹೇಳ್ಬಿಟ್ರಿ. ಯಾಕೆಂತ ಹೇಳಿ ಸಿಬಿನೆಟ್ ಯಂತ್ರದಿಂದ ಈಗ ನಮಗೆ ಕಫದ ಮಾದರಿಯಿಂದ ಕ್ಷಯ ರೋಗ ಇದೆಯೋ ಇಲ್ವೋ ಅಂತ ಬಹಳ ಜಲ್ದಿ ಪತ್ತೆ ಆಗ್ತಾ ಇದೆ. ಅದನ್ನು ನಮ್ಮ ಜಿಲ್ಲೆಯಲ್ಲೇ 3-4 ಕಡೆ ಹಾಕೊಂಡಿದ್ದೀರಿ ಅಂತ ಹೇಳಿದಾಗ ಯಾರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ನಮಗೆ ಕ್ಷಯರೋಗ ಇದೆಯಾ ಅನ್ನೋರಿಗೆ ಇದು ಬಹಳ ಜಲ್ದಿ ಬರುತ್ತಾ ಆ ಒಂದು ವರದಿ? ಒಂದ್ ದಿವಸದೊಳಗೆ ಬಂದ್ಬಿಡುತ್ತೆ. ಓಕೆ, ಆಮೇಲೆ ಕೂಡ ನೀವು ಟ್ರೀಟ್ಮೆಂಟ್ ಶುರು ಮಾಡ್ತೀರಿ? ಇಮಿಡಿಯೇಟ್ ಆಗಿ ಬರ್ತಾ ಇದ್ದಂಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಓಕೆ, ಅಂದ್ರೆ ಈಗ ಕೋವಿಡ್ ಸಂದರ್ಭ ನಿಮಗೆ ಗೊತ್ತು, ಬಹಳ ಕಷ್ಟದ ಸಂದರ್ಭ. ಈ ಸಂದರ್ಭದಲ್ಲೂ ಕೂಡ ಈ ಕಾರ್ಯಕ್ರಮ ಅನುಷ್ಠಾನ ಮಾಡೋದು ಬಹಳ ಕಷ್ಟ ಅಲ್ವಾ? ಹೇಗ್ ಮಾಡ್ತಿದ್ದೀರಿ ಈ ಕಾರ್ಯಕ್ರಮ? ಏನಂದ್ರೆ ನಾವು ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂತ ಏನ್ ಹೇಳ್ತೀವಿ, ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂದ್ರೆ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳುವಂಥದ್ದು, ಒಂದು ಮನೆ ಭೇಟಿ ಮಾಡುವಾಗ ನಮ್ಮ ಆರೋಗ್ಯ ಕಾರ್ಯಕರ್ತರು ಮಾಸ್ಕ್ ಉಪಯೋಗಿಸ್ಕೊಳ್ಳುವಂಥದ್ದು, ಮತ್ತೆ ಮಾದರಿಗಳನ್ನ ಸಂಗ್ರಹಣೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಸಂಗ್ರಹಣೆ ಮಾಡಿ ಅವರ ಕೈಗಳನ್ನ ಶುದ್ಧಪಡಿಸ್ಕೊಳ್ಳುವಂಥದ್ದು. ಈಗಾಗಲೇ ಅವ್ರಿಗೆಲ್ಲರಿಗೂ ತರಬೇತಿ ಕೊಟ್ಟಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಕೋವಿಡ್ ಸಂದರ್ಭದಲ್ಲೂ ಕೂಡ ಈ ವಿಚಾರನ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಹೌದು, ಯಾಕೆ ಅಂತ ಹೇಳಿದ್ರೆ ಈಗ ಕೋವಿಡ್ ಸಂದರ್ಭದಲ್ಲೂ ಕೂಡ ಈ ಕಫದ ಮಾದರಿ ಅಂತ ಹೇಳಿದಾಗ ಕಫದಿಂದನೇ ಕೋವಿಡ್ ಇರುವಂತದ್ದು ನಮ್ಗೆ ಗೊತ್ತಾಗೋದು ಅಲ್ವಾ? ಹೌದು, ಯಾಕೆಂದ್ರೆ ಕೋವಿಡ್ ಮತ್ತೆ ಕ್ಷಯರೋಗದ ರೋಗ ಲಕ್ಷಣಗಳು ಎರಡೂ ಒಂದೇ ಆಗಿರ್ತವೆ. ಹೌದು, ಅಲ್ಲೂ ಕೆಮ್ಮಿದೆ, ಇದ್ರಲ್ಲೂ ಕೆಮ್ಮು ಬರ್ತದೆ, ಅಲ್ಲೂ ಜ್ವರ ಬರ್ತದೆ, ಇದ್ರಲ್ಲೂ ಜ್ವರ ಬರ್ತದೆ. ಆದ್ರೆ ಕೋವಿಡ್ ಒಂದು ವೈರಾಣುವಿಂದ ಬರುವಂತ ಕಾಯಿಲೆ, ಇದು ಬ್ಯಾಕ್ಟೀರಿಯಾದಿಂದ ಬರುವಂತ ಕಾಯಿಲೆ. ಇದು ಕೋವಿಡ್ ಇದೆಯೋ ಟಿಬಿ ಇದೆಯೋ ನಮ್ಗೆ ಪರೀಕ್ಷೆ ಮಾಡದೇನೆ ಗೊತ್ತಾಗೋದಿಲ್ಲ. ಯಾವ್ದಕ್ಕಾದ್ರೂ ಕೂಡ ಪರೀಕ್ಷೆ ಬಹಳ ಮುಖ್ಯ ಆಗುತ್ತೆ. ಹೌದು, ನಿಮ್ಗೆ ಕೋವಿಡ್ ಇದ್ರು ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಟಿಬಿ ಇದ್ರೂ ಕೂಡ ಟ್ರೀಟ್ಮೆಂಟ್ ಇದೆ. ಭಯ ಪಡ್ದಂಗೆ ಯಾವಾಗ ನಿಮ್ಮ ಮನೆಗೂ ಭೇಟಿ ಮಾಡ್ತಾರೆ ನಮ್ಮ ಆರೋಗ್ಯ ಕಾರ್ಯಕರ್ತರು. ಮನೆಗೆ ಬಂದಾಗ ನಿಮ್ಗೆ ಯಾವ ರೋಗ ಲಕ್ಷಣ ಇದೆ ಮುಕ್ತವಾಗಿ ಹೇಳ್ಕೊಳ್ಳಿ, ಹಾಗೆ ನಿಮ್ಮ ಕಫದ ಮಾದರಿಯನ್ನ ಕೊಡಿ. ಹೌದು, ಈಗ ಇಂತಿಂತ ದಿನ ಇಂತಿಂತ ಪ್ರದೇಶಗಳಿಗೆ ಹೋಗ್ತಿದ್ದೀರಿ ಅಂತ ಏನಾದ್ರು ನೀವು ಮುಂಚೆನೆ ಗುರ್ತು ಹಾಕೊಂಡಿದ್ರೆ ಹೇಗೆ? ಹೌದು, ನಾವು ಈಗ 1 ತಿಂಗಳಲ್ಲಿ ಎಲ್ಲಾ ಪ್ರದೇಶಗಳಲ್ಲೂ ಒಂದೇ ಇದ್ರಲ್ಲಿ ನಾವು ಮಾಡಕ್ಕಾಗಲ್ಲ. ನಾವು ಹಂತವಾಗಿ ಕೆಲವು ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಮೊದಲನೇದಾಗಿ ನಮ್ಮ ವಿರಾಜಪೇಟೆ ಸೇರ್ಕೊಂಡ ಹಾಗೆ ಗೋಣಿಕೊಪ್ಪನು ಸೇರ್ಕೊಂಡ ಹಾಗೆ ಆ ಪ್ರದೇಶದಲ್ಲಿ ದಿನಾಂಕ 1/12/2020 10/12/2020 ಈ ಆಂದೋಲನ ನಾವು ನಡೆಸ್ತೇವೆ. ಕುಶಾಲನಗರ ಮತ್ತು ಸೋಮವಾರಪೇಟೆ 2 ಪ್ರದೇಶಗಳನ್ನು ಸೇರಿಕೊಂಡ ಹಾಗೆ 11ನೇ ತಾರೀಕಿಂದ 20ನೇ ತಾರೀಕುವರೆಗೆ, ಮತ್ತೆ ಮಡಿಕೇರಿ ತಾಲೂಕಿನ ವ್ಯಾಪ್ತಿಯಲ್ಲಿ ದಿನಾಂಕ 21ರಿಂದ 31ನೇ ತಾರೀಕುವರೆಗೆ ನಮ್ಮ ಈ ಆಂದೋಲನ ನಡೀತದೆ. ಆ ಭಾಗದ ನಮ್ಮ ಆರೋಗ್ಯ ಕಾರ್ಯಕರ್ತರು ಆ ದಿನಗಳಂದು ಆ ಪ್ರದೇಶಗಳಿಗೆ ಮನೆ ಭೇಟಿ ನೀಡ್ತಾರೆ. ಮನೆ ಭೇಟಿ ನೀಡಿ ಅವರ ಒಂದು ಕ್ಷಯರೋಗ ಸಂಬಂಧಪಟ್ಟ ಮಾಹಿತಿಯನ್ನ ಪಡ್ಕೋತಾ ಇದ್ರಿ ಅಲ್ವಾ? ಹೌದು, ಅಂದ್ರೆ ಈಗ ಇಡೀ ಕೊಡಗಿನಾದ್ಯಂತ ಅಂದ್ರೆ ಇಡೀ ಎಲ್ಲಾ ಪ್ರದೇಶಗಳಿಗೂ ಹೋಗಿ ಈ ನೀವು ನಿಗದಿಪಡಿಸಿದ ದಿನಾಂಕದಂದು ಪೂರ್ಣ ಪ್ರಮಾಣದಲ್ಲಿ ಮನೆ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಆಗತ್ತೆ, ಯಾಕೆಂದ್ರೆ ಕಳೆದ ಬಾರಿ ನಾವು ನೋಡುವಾಗ 1,44,000 ಜನಸಂಖ್ಯೆನಲ್ಲಿ ಹೆಚ್ಚು ಕಡಿಮೆ 1,35,000 ಜನಸಂಖ್ಯೆಯನ್ನು ತಲುಪಿದ್ದೇವೆ. ಸ್ವಲ್ಪ ಆಗತ್ತೆ. ಆದ್ರೂ ಕೂಡ ಕೆಲವೊಮ್ಮೆ ನಾವು ಈ ನಮ್ಮ ಜಿಲ್ಲೆಯಲ್ಲಿ ಬುಡಕಟ್ಟು ಜನರು ಇದ್ದಾರೆ, ಹೆಚ್ಚು ಕಡಿಮೆ ಅವರು 56,000 ಜನಸಂಖ್ಯೆ ಇದೆ. ಅವರನ್ನ ನಾವು ತಲುಪಬೇಕಾದ್ರೆ ಸ್ವಲ್ಪ ಚಾಲೆಂಜಸ್ ಬರ್ತವೆ. ಯಾಕೆಂದ್ರೆ ಅಲ್ಲಿ ಹೋದಾಗ ಅವರು ವಲಸೆ ಹೊರಟೋಗಿರ್ತಾರೆ, ನಾವು ಹೋಗೋ ಸಮಯದಲ್ಲಿ ಅವರು ಇರಲ್ಲ. ಇವೆಲ್ಲ ನಾವು ಆಲೋಚನೆ ಮಾಡಿ ಯೋಜನೆಗಳನ್ನ ರೂಪಿಸ್ಕೊಂಡು ಇದನ್ನೆಲ್ಲ ಎಲ್ರಿಗೂ ತಲುಪೋ ರೀತಿ ಮಾಡಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅಷ್ಟು ಜನಸಂಖ್ಯೆಯನ್ನ ತಲುಪಲಿಕ್ಕೆ 1 ತಿಂಗಳಲ್ಲಿ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೂಪರೇಷೆಗಳನ್ನ ಹಾಕೊಂಡಿದೀವಿ, ಕೆಲಸಗಳನ್ನ ಮಾಡ್ತಾ ಇದೀವಿ ಅಂತ ಕೂಡ ಹೇಳಿದ್ರಿ ಅಲ್ವಾ? ಹೌದು. ಈಗ ಕ್ಷಯ ರೋಗದ ಲಕ್ಷಣಗಳಿತ್ತು ಅಂತ ಹೇಳಿದಾಗ ಚಿಕಿತ್ಸೆಯ ಬಗ್ಗೆ ಒಂದೆರಡು ಮಾಹಿತಿ ಮಾತುಕೊಡು. ಚಿಕಿತ್ಸೆ ಬಹಳ ಸುಲಭ. ಇದು ನಿರ್ದಿಷ್ಟ ಅವಧಿ ಚಿಕಿತ್ಸೆ ಇದೆ. ಚಿಕಿತ್ಸೆ ಅಂತೂ ಪಕ್ಕ ಇದೆ. ವೈದ್ಯರ ಸಲಹೆ ಮೇರೆಗೆ ಒಂದು ನಿರ್ದಿಷ್ಟ ಅವಧಿನಲ್ಲಿ ಚಿಕಿತ್ಸೆ ತಗೊಂಡ್ರೆ ಕಡ್ಡಾಯವಾಗಿ ಈ ರೋಗನ ನಾವು ಗುಣಪಡಿಸುವಂತದ್ದು. ಜೊತೆಗೆ ಸಣ್ಣ ಮಕ್ಕಳು, 6 ವರ್ಷದೊಳಗಿನ ಮಕ್ಕಳು ಆ ರೋಗಿಗಳ ಸಂಪರ್ಕದಲ್ಲಿ ಇದ್ರೆ ಅವ್ರಿಗೂ ಕೂಡ ಈ ಕ್ಷಯರೋಗದ ಸೋಂಕು ತಗಲ್ದೇ ಇರ್ಲಿ ಅಂತ INH ಮಾತ್ರೆಗಳನ್ನ ಕೊಡ್ತೀವಿ. ಅದನ್ನ ಕಡ್ಡಾಯವಾಗಿ ತಗೊಂಡಾಗ ಮಕ್ಕಳಿಗೂ ಕೂಡ ಈ ಸೋಂಕು ಬರೋದನ್ನ ತಡೆಗಟ್ಟಬಹುದು.
ಮಕ್ಕಳು ಕೂಡ ಸೋಂಕು ಬರದಂತೆ ತಡೆಗಟ್ಟುವ ಕ್ರಮಗಳನ್ನು ಕೂಡ ನೀವು ಕೈಗೊಂಡಿದ್ದೀರಿ ಅಲ್ವಾ? ಹೌದು ಹೌದು. ಈಗ ಈ ಕಾರ್ಯಕ್ರಮಗಳೆಲ್ಲ ಆಗಬೇಕು ಅಂದರೆ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಆಗುತ್ತೆ. ಅಂದರೆ ಈ ಸಂದರ್ಭದಲ್ಲಿ ಬಹಳಷ್ಟು ಮುಖ್ಯ ಆಗುತ್ತೆ. ಎಲ್ಲರೂ ಕೂಡ ಹೆದರಿಕೆಯಿಂದಲೇ ಬಾಳ್ತಾ ಇರೋದು, ಹೆದರಿಕೆಯಿಂದಲೇ ಜೀವನ ಮಾಡ್ತಾ ಇರೋಂಥ ಪರಿಸ್ಥಿತಿಯಲ್ಲಿ ನೀವು ಈಗ ಕ್ಷಯರೋಗ ಪತ್ತೆ ಆಂದೋಲನವನ್ನು ಏನು ಮಾಡ್ಕೊಂಡಿದ್ದೀರಿ, ಮನೆ ಮನೆ ಭೇಟಿ ಕೊಡೋದ್ರಿಂದ ಕೂಡ ಗಾಬರಿ ಆಗ್ಬೋದು, ಏನಪ್ಪ ಇದು ಮತ್ತೆ ಬಂದ್ರಲ್ಲ ಇವರು ಅಂತ ಅನಿಸ್ಬೋದು. ಅಂಥ ಸಂದರ್ಭದಲ್ಲಿ ನೀವು ಸಾರ್ವಜನಿಕ ಸಹಕಾರವನ್ನು ಹೇಗೆ ಬಯಸ್ತೀರಿ ಕಾರ್ಯಕ್ರಮದ ಮುಖಾಂತರ? ನಾನು ಹೇಳೋದು, ಈ ಉದ್ದೇಶಿತ ಗುಂಪುಗಳು ಏನಿದ್ದಾರೆ ಸಾರ್ವಜನಿಕರಲ್ಲಿ, ಒಂದು HIV ಸೋಂಕಿತರು ಇರಬಹುದು, ಅಥವಾ ಮಧುಮೇಹ ರೋಗದಿಂದ ಬಳಲ್ತಾ ಇರುವಂತವ್ರು, ಮದ್ಯಪಾನ ಮಾಡುವವರು, ಧೂಮಪಾನ ಮಾಡೋರು, ಇವ್ರಿಗೆಲ್ಲರಿಗೂ ರಿಸ್ಕ್ ಜಾಸ್ತಿ, ಕ್ಷಯರೋಗ ಬರೋ ರಿಸ್ಕ್. ಸೊ ಇವ್ರನ್ನ ನಾವು ಉದ್ದೇಶಿತ ಗುಂಪಲ್ಲಿ ನಾವು ಸೇರಿಸ್ಕೊಂಡಿದೀವಿ. ಜೊತೆಗೆ 60 ವಯಸ್ಸಾಗಿರೋರ್ಗೂ ಕೂಡ ಅವ್ರಿಗೆ ರೋಗ ಲಕ್ಷಣಗಳಿದ್ರು ಅವರು ಮನೆಯಿಂದ ಹೊರಗಡೆ ಬರಕ್ಕಾಗಲ್ಲ, ಅವರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ ಆಗದೆ ಇರ್ಬೋದು. ಅಂತವ್ರಿಗೆ ನಾವು ಈ ಉದ್ದೇಶಿತ ಗುಂಪು ಅಂತ ಮಾಡ್ಕೊಂಡು ಅವ್ರನ್ನ ತಲುಪೋ ರೀತಿನಲ್ಲಿ ಮಾಡ್ತಾ ಇದೀವಿ. ಸೊ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಮನೆಗೆ ಬಂದಾಗ, ನಮ್ಮ ಏನು ಆರೋಗ್ಯ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಮನೆಗೆ ಭೇಟಿ ನೀಡಿದಾಗ ಮುಕ್ತವಾಗಿ ಅವರಲ್ಲಿ ಇರುವಂತ ರೋಗ ಲಕ್ಷಣಗಳು ಅದರ ಬಗ್ಗೆ ಅವರು ತಿಳಿಸಿ ಅವರಿಂದ ಆಪ್ತ ಸಮಾಲೋಚನೆ ಪಡ್ಕೊಂಡು ಅದಕ್ಕೆ ಬೇಕಾದಂತ ಒಂದು ತಿಳುವಳಿಕೆ ತಗೊಂಡು ಅವರು ಕಫದ ಮಾದರಿಗಳನ್ನು ಕೊಟ್ಟು ಸಹಕಾರ ಮಾಡ್ಬೇಕು ಅಂತ ಈ ಮೂಲಕ ತಮ್ಮ ಮುಖಾಂತರ ಕೇಳ್ಕೊಳ್ತೇನೆ. ಇದರ ಜೊತೆಗೆ ನಮ್ಮ ಖಾಸಗಿ ವೈದ್ಯರು ಜಿಲ್ಲೆಯಲ್ಲಿದ್ದಾರೆ. ಸುಮಾರು 173 ಖಾಸಗಿ ವೈದ್ಯರು, ಲ್ಯಾಬೊರೇಟರಿ ಆಗಿರ್ಬೋದು, ಎಕ್ಸ್ರೇ ಸೆಂಟರ್ಗಳಾಗಿರ್ಬೋದು, ನರ್ಸಿಂಗ್ ಹೋಮ್ಗಳಾಗಿರ್ಬೋದು, ಹೋಮಿಯೋಪತಿ ಕ್ಲಿನಿಕ್ಗಳಾಗಿರ್ಬೋದು, ಆಯುರ್ವೇದಿಕ್ ಕ್ಲಿನಿಕ್ ಆಗಿರ್ಬೋದು, ಅಲೋಪೆಥಿಕ್ ಕ್ಲಿನಿಕ್ ಆಗಿರ್ಬೋದು, ಯಾವುದೇ ವಿಧವಾದ ಖಾಸಗಿ ವೈದ್ಯರು ಅವರು ಏನು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಅವರಲ್ಲೂ ಕೂಡ ಒಂದು ಮನವಿ ಮಾಡ್ಕೋತೀನಿ. ಯಾಕೆಂದ್ರೆ ಇದು ನಾವು ನೋಡುವಾಗ ಖಾಸಗಿ ವೈದ್ಯರ ಸಹಭಾಗಿತ್ವ ಈ ಕಾರ್ಯಕ್ರಮದಲ್ಲಿ ಬಹಳ ಕಡಿಮೆ ಇದೆ. ಯಾಕೆಂದ್ರೆ ಈ ಹಿಂದೆ ನಾವು ನೋಡುವಾಗ ಕಳೆದ ವರ್ಷ ನಮ್ಗೆ ಖಾಸಗಿ ವೈದ್ಯರ ಕಡೆಯಿಂದ ಕಾಯಿಲೆ ಪತ್ತೆ ಆಗಿದ್ದು ಬರೀ 4 ಪ್ರಕರಣಗಳು ಮಾತ್ರ. ಅಲ್ಲಿ ಅವ್ರ ಪಾತ್ರನೂ ಇದೆ. ಏನಂದ್ರೆ ಅವರಲ್ಲಿ ಬರುವಂತ ಈ ರೋಗ ಲಕ್ಷಣ ಇರುವಂತ ವ್ಯಕ್ತಿಗಳನ್ನ ಒಂದು ವೇಳೆ ಅವ್ರಿಗೆ ಏನಾದ್ರು ಪತ್ತೆ ಆಯ್ತು ಅಂದ್ರೆ ಅಂತ ಅವ್ರನ್ನ ನಾವು ಈಗಾಗ್ಲೇ ಖಾಸಗಿ ವೈದ್ಯರಿಗೆ ಒಂದು ದಾಖಲಾತಿ ಪುಸ್ತಕನ ಕೊಟ್ಟಿದ್ದೇವೆ. ಈ ದಾಖಲಾತಿ ಪುಸ್ತಕದಲ್ಲಿ ಅವರು ಬಂದಂತ ವ್ಯಕ್ತಿಗಳಿಗೆ ಯಾರಿಗೆ ಈ ಕ್ಷಯರೋಗದ ಲಕ್ಷಣ ಇರುತ್ತೆ ಅಂತ ಅವ್ರನ್ನ ನೋಂದಾಯಿಸ್ಕೊಂಡು, ಆಮೇಲೆ ಆ ದಾಖಲಾತಿ ಪುಸ್ತಕದಲ್ಲಿ ನಮ್ಮ ಕೇಂದ್ರದ ಒಂದು ದೂರವಾಣಿ ಸಂಖ್ಯೆ ಮತ್ತೆ ನಮ್ಮ TB ಕಾರ್ಯಕರ್ತರ ದೂರವಾಣಿ ಸಂಖ್ಯೆಯನ್ನು ನಮೂದಿಸ್ಕೊಟ್ಟಿದೀವಿ. ಕೂಡ್ಲೆ ಅದನ್ನ ನಮೂದನೆ ಮಾಡ್ಕೊಂಡು, ಇಂತ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಬಂದಿದ್ರು, ಇವ್ರಿಗೆ ಈ ತರ ಇದೆ, ನಾವ್ ಇಲ್ಲಿಗೆ ರೆಫರ್ ಮಾಡ್ತಾ ಇದೀವಿ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅಂತ ನಮ್ಗೆ ತಿಳಿಸಿದ್ರೆ ನಾವು ಅವ್ರನ್ನ ಟ್ರ್ಯಾಕ್ ಮಾಡಿ ಅವ್ರನ್ನ ನಾವು ಪತ್ತೆ ಹಚ್ಚಿ ಅವ್ರನ್ನ ಕಡ್ಡಾಯವಾಗಿ ಈ ಪರೀಕ್ಷೆಗೆ ಒಳಪಡಿಸ್ತೀವಿ. ಸೊ ಇದು ಆಗ್ಬೇಕಾಗಿದೆ. ನಂಗೆ ನಮ್ಮ ಖಾಸಗಿ ವೈದ್ಯರಿಂದ ಬಹಳ ಸಹಕಾರ ಬೇಕಾಗಿದೆ. ಯಾಕೆಂದ್ರೆ ಹೆಚ್ಚಿನ ಪಾಲು ನಾವು ನೋಡ್ತಾ ಇರೋದು ಒಂದು ನಮ್ಮ ಆರೋಗ್ಯ ವ್ಯವಸ್ಥೆನಲ್ಲಿ ಆರೋಗ್ಯ ಸೇವೆಯನ್ನ ಪಡ್ಕೊಳ್ಳಲು 70% ಜನ ಖಾಸಗಿ ವೈದ್ಯರ ಹತ್ರ ಹೋಗ್ತಾರೆ. ಆದ್ರೂ ಕೂಡ ಪತ್ತೆ ಹಚ್ಚುವಿಕೆಯಲ್ಲಿ ಖಾಸಗಿ ವೈದ್ಯರ ಸಹಭಾಗಿತ್ವ ಬಹಳ ಕಡಿಮೆ ಇದೆ. ಇದು ಬಹಳ ನೆಗ್ಲಿಜಿಬಲ್ ಆಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಕೂಡ ಈ ಕಾಯಿಲೆನ ನಾವು 2025 ಒಳಗೆ ನಿರ್ಮೂಲನೆ ಮಾಡ್ಬೇಕು ಅಂತ ಯೋಜನೆ ಮಾಡ್ಕೊಂಡಿದೀವಿ. ಖಾಸಗಿ ವೈದ್ಯರ ಹೆಚ್ಚಿನ ಪ್ರಕರಣಗಳನ್ನ ಪತ್ತೆ ಮಾಡಲು ಸಹಕರಿಸಿದ್ರೆ ನಾವು ಅವ್ರಿಗೆ ಚಿಕಿತ್ಸೆ ಕೊಟ್ಟು ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರೋ ರೀತಿ ಮಾಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಏನು 2025 ಗುರಿ ಇದೆ ನಿರ್ಮೂಲನೆ ಮಾಡೋ ಅಂತ, ಅದನ್ನ ನಾವು ತಲುಪಬಹುದು ಅಂತ ಈ ಮೂಲಕ ತಮ್ಮ ಮುಖಾಂತರ ಖಾಸಗಿ ವೈದ್ಯರಲ್ಲೂ ಕೇಳ್ಕೊಳ್ತೇನೆ. ಓಕೆ ಡಾಕ್ಟರ್ ಆನಂದ್ ಅವರೇ, ಬಹಳಷ್ಟು ಮಾಹಿತಿ ಮಾಡಿಕೊಟ್ರಿ. ಖಾಸಗಿ ವೈದ್ಯರ ಸಹಭಾಗಿತ್ವ ಬಹಳ ಮುಖ್ಯ ಆಗುತ್ತೆ, ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಆಗುತ್ತೆ, ಸಮುದಾಯದ ಸಹಕಾರ ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿದ್ರಿ. ಏನು ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನವನ್ನು ಡಿಸೆಂಬರ್ 1ರಿಂದ ಡಿಸೆಂಬರ್ 31ರವರೆಗೆ ಇಟ್ಕೊಂಡಿದ್ದೀರಿ. ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಶ್ರೋತೃಗಳೇ, ಇದುವರೆಗೆ ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನ ಕಾರ್ಯಕ್ರಮ
ಈ ಕುರಿತಂತೆ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಆನಂದ್ ಎನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಕ್ಷಯರೋಗ ನಿಯಂತ್ರಣ ವಿಭಾಗ, ಮಡಿಕೇರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.